ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ಅಹೋಬಲಂ ಯಾತ್ರೆಗೆ. ಈಗ ನಮ್ಮ ಅಹೋಬಲಂ ಯಾತ್ರೆ 2ನೇ ದಿವಸ ನಡೆಸ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಅಹೋಬಲಕ್ಕೆ ಹೆಂಗೆ ಬಂದ್ವಿ, ಅಹೋಬಲಕ್ಕೆ ಫಸ್ಟ್ ದಿವಸ ನಾವು ಯಾವ್ಯಾವ ಪ್ಲೇಸ್ನ ನೋಡಿದ್ವಿ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಅದು ನೋಡಿ. ಮತ್ತು ಈಗ ನಮ್ಮ 2ನೇ ದಿವಸ ಅಹೋಬಲ ಯಾತ್ರೆಯಲ್ಲಿ ಅಹೋಬಲ ನವನರಸಿಂಹ ಕ್ಷೇತ್ರಗಳ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಅಹೋಬಲದಿಂದ ಅಹೋಬಿಲಂ ಅನ್ನುವಂತಹ ಜಾಗಕ್ಕೆ ಬಸ್ಸಲ್ಲಿ ಹೋಗ್ತೀವಿ. ಅಲ್ಲಿಂದ ನಮ್ಮ ಯಾತ್ರೆ ಶುರುವಾಗುತ್ತೆ. ಈಗ ಮೊದಲನೇದಾಗಿ ನಾವು ಅಹೋಬಿಲಂಗೆ ಹೋಗಬೇಕು. ಸೊ ಹಾಗಾಗಿ ನಾವು ಮಾಡಿದಂತಹ ರೂಮ್ ಸ್ವಲ್ಪ ದೂರ ಇತ್ತು. ಹಾಗಾಗಿ ಮೊದಲನೇದಾಗಿ ನಾವು ಬಸ್ನಲ್ಲಿ ಅಹೋಬಿಲಂಗೆ ಹೋಗ್ತೀವಿ, ಮತ್ತೆ ಅಲ್ಲಿಂದ ನಮ್ಮ ಯಾತ್ರೆ ಶುರುವಾಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ, ನಾವು ಅಹೋಬಲಂ ಅನ್ನುವಂತಹ ಜಾಗದಿಂದ ಅಹೋಬಿಲಕ್ಕೆ ಸ್ವಲ್ಪ ದೂರದಲ್ಲಿ ನಾವು ಇದ್ವಿ. ಹಾಗಾಗಿ ಈಗ ನಾವು ಬಸ್ನಲ್ಲಿ ಸೇರ್ಕೋತೀವಿ. ನೋಡ್ತಾ ಇದ್ದೀರಾ, ಬಹಳ ಸುಂದರವಾದಂತಹ ರಸ್ತೆ, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಮರ ಗಿಡಗಳು. ಈಗ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಅಹೋಬಿಲ ಬಂದೇ ಬಿಡ್ತು. ನೋಡ್ತಾ ಇದ್ದೀರಾ, ಈಗ ನಾವು ಅಹೋಬಿಲಂ ಸೇರ್ಕೊಂಡಿದ್ದೀವಿ. ಇಲ್ಲಿಂದ ಕೆಲವು ವಾಹನಗಳನ್ನ, ಅಂದರೆ ಭಾರಿ ವಾಹನಗಳನ್ನ ನಮಗೆ ಒಳಗೆ ಬಿಡೋದಿಲ್ಲ. ಇಲ್ಲಿ ನಮಗೆ ಫ್ರೀ ಬಸ್ಸಸ್ ಇದೆ. ಇಲ್ಲಿ ಈಗ ನೋಡ್ತಾ ಇದ್ದೀರಾ, ಇದು ಅಹೋಬಿಲಂಗೆ ಕರ್ಕೊಂಡು ಹೋಗುವಂತಹ ಉಚಿತ ಬಸ್ನ ಸೇವೆ. ಇಲ್ಲಿಗೆ ಯಾವುದೇ ಭಕ್ತಾದಿಗಳು ಬಂದರೂ ಸಹ ಅವ್ರನ್ನ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ. ಸೊ ಈಗ ನೋಡ್ತಾ ಇದ್ದೀರಾ, ಅಹೋಬಿಲ ಜ್ವಾಲಾ ವಿಮಾನಂ ಅನ್ನುವಂತಹ ಒಂದು ಬಸ್ಸು. ಮತ್ತೆ 14-15 ವರ್ಷಗಳ ನಂತರ ಮತ್ತೆ ಅಹೋಬಿಲ ನೋಡುವಂತಹ ಭಾಗ್ಯ ನಂದಾಗಿದೆ. ಸೊ ನೋಡ್ತಾ ಇದ್ದೀರಾ, ಅಹೋಬಿಲ ಬೆಟ್ಟ ಇಲ್ಲೇ ನೋಡ್ತಾ ಇದ್ದೀರಾ. ಸೊ ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಬೆಟ್ಟದಿಂದ ನೀರು ಬರುತ್ತೆ. ಬಟ್ ಈಗ ನೀರು ಸ್ವಲ್ಪ ಕಡಿಮೆ ಇದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ, ಅಹೋಬಿಲ ಮಠ ಇದೆ. ಸೊ ಈ ಮಠದಲ್ಲಿ ಯಾವಾಗಲೂ ಸಹ ಊಟಗಳು ನಡೀತಾ ಇರುತ್ತೆ. ಸೊ ಉಚಿತವಾಗಿ ಭಕ್ತಾದಿಗಳ ಊಟ ಸಹ ನಡೆಯುತ್ತೆ. ಸೊ ಆಗಲೇ ಹೇಳ್ದಂಗೆ 14-15 ವರ್ಷ ಹಿಂದೆ ಬಂದಿದ್ದ ನೆನಪು ನನಗೆ ಬಂದಿದ್ದೆ. ಸೊ ಮತ್ತೆ ಇವಾಗ ಅಹೋಬಿಲ ನೋಡುವಂತಹ ಭಾಗ್ಯ ನಂದಾಗಿದೆ. ಸೊ ನೋಡ್ತಾ ಇದ್ದೀರಾ, ನಮ್ಮ ಬ್ಯಾಚ್ ಆಲ್ರೆಡಿ. ಸೊ ಇವ್ರು ಪೂರ್ತಿ ನಮ್ಮ ಬ್ಯಾಚನೇ ನೋಡ್ತಾ ಇದ್ದೀರಾ. ಸೊ ಇಷ್ಟು ಜನ ಬ್ಯಾಚು ಇವಾಗ ನಾವು ಮತ್ತೆ ಅಹೋಬಿಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ನಮ್ಮ ಜೈನ್ ಪ್ರಭು ಬರ್ತಾ ಇದ್ದಾರೆ. ಸೊ ಹಿಂದೆ ನೋಡ್ತಾ ಇದ್ದೀರಾ, ಇಲ್ಲಿ ಹಿಂದೆಗಡೆ ಇರುವಂತಹ ಭಕ್ತರು ಎಲ್ಲರೂ ನಮ್ಮ ಬ್ಯಾಚನೇ. ಸೊ ಎಲ್ಲರೂ ಬೆಂಗಳೂರಿಂದ ಬಂದಿರುವಂಥದ್ದು. ಹಾಯ್. ಸೊ ಇವತ್ತು ಎಲ್ಲರೂ ಸೇರಿ ಮತ್ತೆ ಅಹೋಬಿಲ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಅಹೋಬಿಲದಿಂದ ಟ್ರೆಕ್ಕಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಇಲ್ಲಿಂದ ಡೋಲಿಯ ಫೆಸಿಲಿಟಿ ಸಹ ನಮಗೆ ಕೊಡ್ತಾರೆ. ಡೋಲಿಯಿಂದ ಸಹ ನಾವು ಹೋಗ್ಬೋದು. ಸೊ ಒಬ್ಬರಿಗೆ 4,000-5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ಡಿಸ್ಟೆನ್ಸ್ ಮೇಲೆ ನಮ್ಮ ದುಡ್ಡು ಸಹ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಈ ಬೆಟ್ಟ ಹತ್ತಲಿಕ್ಕೆ ಪ್ರತಿಯೊಬ್ಬರು ಸಹ ಕೈನಲ್ಲಿ ದಂಡ ಅಂದರೆ ಕೋಲನ್ನು ಇಟ್ಕೊಂಡು ಹೋಗಬೇಕು. ಏನಕ್ಕೆ ಕೋಲು ಅಂದರೆ ಸಪೋರ್ಟ್ ಸಿಗುತ್ತೆ ಅಂತ. ಸೊ ಇಲ್ಲಿ ಜಾಸ್ತಿ ಮೆಟ್ಟಿಲುಗಳಾಗಲಿ ಅಥವಾ ನ್ಯಾರೋ ಆಗಿರುವಂಥ ರೋಡ್ ಬಹಳ ಕಡಿಮೆ ಇರುತ್ತೆ. ಬರೀ ಕಲ್ಲು, ಮಣ್ಣು, ಬೆಟ್ಟ ಗುಡ್ಡ ಆಗಿರುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಕೋಲಿದ್ರೆ ಅದು ತುಂಬ ನಮಗೆ ಈಸಿ ಆಗುತ್ತೆ ಅಂತ ಇಲ್ಲಿಂದ ಕೋಲ್ ತೊಗೊಂಡು ಹೋಗ್ತೀವಿ. ಇಲ್ಲಿ ನಮಗೆ ಮೊದಲನೇದಾಗಿ ಸಣ್ಣದೊಂದು ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ ಆಗಿದ್ದೇ ನಮ್ಮ ಟ್ರೆಕ್ಕಿಂಗ್ ಶುರುವಾಗೇ ಹೋಗುತ್ತೆ.
ಇನ್ನು ನಮಗೆ ದಾರಿಯಲ್ಲಿ ಹೋಗ್ತಾ ಬೆಟ್ಟದಿಂದ ಬರ್ತಾ ಇರುವಂತಹ ನೀರನ್ನ ಸಹ ನೋಡ್ಬೋದು. ಇಲ್ಲಿ ನಾವು ಆಲ್ರೆಡಿ ನಮ್ಮ ಬ್ಯಾಚ್ ನೋಡ್ತಾ ಇದ್ದೀರಾ, ಬೆಟ್ಟದಿಂದ ಬರ್ತಾ ಇರುವಂತಹ ಪ್ಯೂರ್ ಮಿನರಲ್ ವಾಟರ್ನ ನಾವೇ ಕುಡಿತಾ ಇದ್ದೀವಿ. ಬಹಳ ಶುದ್ಧವಾಗಿತ್ತು, ಅಷ್ಟೇ ಟೇಸ್ಟಿಯಾಗಿ ಸಹ ಇತ್ತು. ಇಂಥ ವಾಟರ್ ನಮಗೆ ಬೇರೆ ಕಡೆ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ಅಷ್ಟು ಚೆನ್ನಾಗಿತ್ತು, ತಣ್ಣಗಿತ್ತು, ಅಷ್ಟೇ ಟೇಸ್ಟಿಯಾಗಿ ಸಹ ಇತ್ತು. ಸೊ ಹಾಗಾಗಿ ನಾವು ತಂದಂತಹ ಬಾಟಲಲ್ಲಿ ತುಂಬಿಸ್ಕೊಂಡು ನಮ್ಮ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಸೊ ನೋಡ್ತಾ ಇದ್ರೆ ಆಲ್ರೆಡಿ ಜೈನ್ ಪ್ರಭುಗಳ ಕೈಯಲ್ಲಿ ಸಹ ಕೋಲ್ ಇದೆ. ಸೊ ಇಲ್ಲಿ ಕೋಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ, ತುಂಬ ಸಪೋರ್ಟ್ ಮಾಡುತ್ತೆ ಅಂತ ಸಹ ಹೇಳ್ಬೋದು. ಇನ್ನು ನಮ್ಮ ಅಹೋಬಿಲಂ ಟ್ರೆಕ್ಕಿಂಗ್ ಮಾಡುವಾಗ ಮೊದಲನೇ ದೇವಸ್ಥಾನ ನಮಗೆ ಸಿಗೋದು ಶ್ರೀ ವರಹ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಈ ವರಹ ನರಸಿಂಹಸ್ವಾಮಿ ಟೆಂಪಲ್ಗೆ ನಾವು ವಾಪಸ್ ಬರುವಾಗ ಅಂದರೆ ಲಾಸ್ಟಲ್ಲಿ ನೋಡ್ತೀವಿ. ಇನ್ನು ಹಾಗೆ ಮುಂದೆ ಬಂದರೆ ನಮ್ಗೆ ಎರಡನೇದಾಗಿ ಸಿಗೋದು ಶ್ರೀ ಜ್ವಾಲ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಸೊ ಈಗ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ನಮಗೆ ಯಾವುದು ಸ್ಟೆಪ್ಸೇ ಇಲ್ಲ. ಇಲ್ಲಿಂದ ನಮಗೆ ಸ್ಟೆಪ್ಸು ಅಥವಾ ನಮ್ಮ ದಾರಿ ಏನಿದೆ ಸ್ವಲ್ಪ ನಮಗೆ ಕಷ್ಟವಾಗುತ್ತೆ. ನೋಡ್ತಾ ಇದ್ದೀರಾ, ಯಾವುದೇ ರೋಡ್ ಇಲ್ಲ, ಬರೀ ಕಲ್ಲು, ಮಣ್ಣು, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಹೋಗಬೇಕಾಗಿರುತ್ತೆ. ಆಲ್ರೆಡಿ ನೋಡ್ತಾ ಇದ್ದೀರಾ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಜನ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ. ಎಸ್ಪೆಷಲಿ ಮಳೆಗಾಲದಲ್ಲಂತೂ ಇಲ್ಲಿ ತುಂಬ ಫಾಲ್ಸ್ಗಳು ಸೃಷ್ಟಿ ಆಗಿರುತ್ತೆ, ಅಂದರೆ ತುಂಬ ಜರಿಗಳಿರುತ್ತೆ, ಅಂದರೆ ಇಲ್ಲಿ ಪೂರ್ತಿ ನೀರಿರುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ, ಇದು ತುಂಬ ಬಿಸಿಲುಗಾಲ, ಸೊ ಹಾಗಾಗಿ ಸ್ವಲ್ಪ ನೀರು ಮಾತ್ರ ಇಲ್ಲಿ ಹರಿತಾ ಇದೆ. ಆದರೆ ಮಳೆಗಾಲದಲ್ಲಿ ನಾವು ಬಂದರೆ ಇಲ್ಲಿ ತುಂಬ ಸುಂದರವಾಗಿರುವಂತಹ ದೃಶ್ಯವನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಅಷ್ಟೇ ಅಡ್ವೆಂಚರ್ ಸಹ ಇರುತ್ತೆ. ಏನಪ್ಪ ಅಡ್ವೆಂಚರ್ ಅಂದರೆ ನಮಗೆ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು, ಮತ್ತು ಫಿಶ್ ಪೆಡ್ಯೂಕರ್ ಅಂತ ಹೇಳ್ತೀವಲ್ಲ ಅದು ಸಹ ಇರುತ್ತೆ. ಇಲ್ಲಿರುವಂತಹ ನೀರಲ್ಲಿ ಬಹಳ ಪೆಡ್ಯೂಕರ್ ಫಿಶಸ್ ನಾವು ತುಂಬ ನೋಡ್ತೀವಿ. ಸೊ ಹಾಗಾಗಿ ನಾವು ಕಾಲು ಶೇಕ್ ಮಾಡಿದ್ರೆ ಒಂದು 2 ನಿಮಿಷ 3 ನಿಮಿಷ ನೀರಲ್ಲಿ ಕಾಲಿಟ್ಟಿದ್ದೆ ಆದರೆ ಎಲ್ಲ ಫಿಶ್ಗಳು ಸಹ ಬಂದು ನಮ್ಮ ಕಾಲಲ್ಲಿರುವಂಥ ಸ್ಕಿನ್ಗಳನ್ನ ತಿನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಬಹಳ ಸುಂದರವಾಗಿರುವಂಥ ಎಕ್ಸ್ಪೀರಿಯನ್ಸು. ಸೊ ಇದಂತೂ ನೀವು ಮಿಸ್ ಮಾಡಲೇಬಾರ್ದು, ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಲೇಬೇಕು. ಇನ್ನು ಹಾಗೆ ನಮ್ಮ ಮುಂದಿನ ದೇವಸ್ಥಾನಕ್ಕೆ ನಮ್ಮ ಪ್ರಯಾಣ ಮುಂದುವರಿಯಿತು. ಸ್ನೇಹಿತರೆ, ನಾವೀಗ ಅಹೋಬಿಲಂ ಕಾಡಿನ ಒಳಗಡೆ ನಾವು ಈಗ ಸಂಚಾರ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 9 ನವನರಸಿಂಹ ಕ್ಷೇತ್ರಗಳಿದೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಹೋಗುವಂಥ ದಾರಿ ಎಷ್ಟು ಕಷ್ಟವಾಗಿದೆ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಕೈಯಲ್ಲಿ ಒಂದು ಕೋಲ್ ಇರಲೇಬೇಕು. ನೋಡ್ತಾ ಇದ್ದೀರಾ, ಸೊ ಈ ಕೋಲ್ ಇದ್ದರೆ ಮಾತ್ರ ನಿಮಗೆ ಈ ಬೆಟ್ಟವನ್ನು ಮತ್ತು ಟ್ರೆಕ್ಕಿಂಗ್ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ, ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು, ಇಲ್ಲಿ ಚಪ್ಪಲಿ ಹಾಕೊಂಬರೋದು ಅಥವಾ ಬಿಡೋದು ನಿಮಗೆ ಸೇರಿದ್ದು. ಚಪ್ಪಲಿ ಹಾಕ್ಕೊಂಡ್ರೆ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಓಡಾಡೋಕ್ಕೆ. ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಆನ್ ದಿ ವೇ ಹೋಗ್ತಾ ಇದ್ದರೆ ಸಣ್ಣ ಜಲಪಾತದಿಂದ ಬರುವಂತಹ ನೀರು ಇಲ್ಲಿ ಶೇಖರಣೆ ಆಗಿದೆ. ಸೊ ಈ ನೀರು ಬಹಳ ಶುದ್ಧವಾಗಿದೆ. ನೋಡ್ತಾ ಇದ್ದಾರೆ ನೋಡಿ, ಬಹಳ ಶುದ್ಧವಾಗಿದೆ. ಎಷ್ಟೋ ಜನ ಈ ನೀರನ್ನ ಕುಡಿತಾನೂ ಸಹ ಇದ್ದಾರೆ. ಸೊ ಇದು ಪ್ಯೂರ್ ವಾಟ್ರು, ಬೆಟ್ಟದಿಂದ ಬರುವಂತಹ ನೀರು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ಸೊ ಲೈಫ್ ಟೈಮಲ್ಲಿ ಒಂದು ಸಾರಿ ಆದರೂ ನೀವು ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಇದು ನನ್ನ 2ನೇ ಸಾರಿ ನಾನು ಅಹೋಬಿಲಕ್ಕೆ ಬರ್ತಾ ಇರುವಂಥದ್ದು. ಸೊ ತುಂಬ ಚೆನ್ನಾಗಿ ನೋಡಿ ಇಲ್ಲಿ. ಮತ್ತು ಆನ್ ದಿ ವೇ ಹತ್ರ ಹೋಗ್ತಾ ಸಣ್ಣ ಜಲಪಾತ ಇರುತ್ತೆ. ಮತ್ತು ಇಲ್ಲಿ ಯಾವುದೇ ನಿಮಗೆ ರೋಡ್ ಇರೋದಿಲ್ಲ. ನೋಡ್ತಾ ಇದ್ದೀರಿ ನೋಡಿ, ಫುಲ್ ಫಾರೆಸ್ಟ್. ನಾವೀಗ ಫಾರೆಸ್ಟ್ ಒಳಗಡೆ ಇದ್ದೀವಿ. ಸೊ ನಿಮಗಿಲ್ಲಿ ಯಾವುದೇ ಅಂಗಡಿ ಆಗಲಿ ಮತ್ತು ಏನೇ ಸೌಲಭ್ಯ ಸಹ ನಿಮಗೆ ಸಿಗೋದಿಲ್ಲ. ಸೊ ನಿಮಗೆ ಊಟ ಅಥವಾ ನೀರು ಏನಾದರೂ ಬೇಕಾದರೆ ನೀವು ಮೊದಲೇ ಪ್ಯಾಕ್ ಮಾಡಿ ತಂದ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಖಾಲಿ ಪ್ಲಾಸ್ಟಿಕ್ ಬಾಟ್ಲ್ ಇದ್ದರೆ ಸೊ ಇಲ್ಲೇ ಬರುವಂಥ ನೀರನ್ನ ನೀವು ಕುಡಿಬೋದು. ಸೊ ಅದಕ್ಕೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಯಾವುದೇ ಅಂಗಡಿ ಸಹ ನಿಮಗೆ ಸಿಗೋದಿಲ್ಲ. ಯಾವುದೇ ಅಂಗಡಿ ಆಗಲಿ ಅಥವಾ ಯಾವುದನ್ನ ಮೆಡಿಕಲ್ ಎಮರ್ಜೆನ್ಸೀಸ್ ಆಗಲಿ ನಿಮ್ಗೆ ಯಾವುದು ಸಹ ಇರೋದಿಲ್ಲ. ಮತ್ತು ಇಲ್ಲಿ ಯಾವುದೇ ಫೋನ್ ನೆಟ್ವರ್ಕ್ ಸಹ ಇರೋದಿಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಈ ಜಾಗ ಬರ್ತಾ ಇದ್ದೀರಾ ಅಂದರೆ ನೀವು ಪರ್ಟಿಕ್ಯುಲರ್ಲಿ ಕಂಪಲ್ಸರಿ ನಿಮಗೆ ಗೈಡ್ ಇರಲೇಬೇಕು. ಗೈಡ್ ಇಲ್ಲ ಅಂದರೆ ನೀವು ಇಲ್ಲಿ ಬಹಳಷ್ಟು ದಾರಿಗಳು ಡಿವಿಯೇಷನ್ಸ್ ಆಗುತ್ತೆ. ಸೊ ಯಾವ ದಾರಿಯಲ್ಲಿ ನೀವು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ, ಕಂಪಲ್ಸರಿ ಗೈಡು ನಿಮಗೆ ಈ ಜಾಗಕ್ಕೆ ಇರಲೇಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಿ ನೋಡಿ ಜಾಗ ಹೆಂಗಿದೆ ಅಂತ. ಲಿಟ್ರಲಿ ಹೇಳ್ತೀನಿ, ಇದು ತುಂಬ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾನು ಹೇಳ್ತೀನಿ ಕೇಳಿ, ಬಿಕಾಸ್ ಇಂತಹ ಎಕ್ಸ್ಪೀರಿಯೆನ್ಸು ನೀವು ಎಲ್ಲೂ ಸಹ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ನೋಡ್ತಾ ಇದ್ದೀರಾ ನೋಡಿ. ಸೊ ಈಗ ಅಷ್ಟು ಮಳೆಗಾಲ ಅಲ್ಲ ಇಲ್ಲಿ ತುಂಬ ಬಿಸಿಲುಗಾಲ ಇದೆ. ಸೊ ಹಾಗಾಗಿ ಬಹಳ ಕಮ್ಮಿ ನೀರು ನೋಡ್ತಾ ಇದ್ದೀರಾ. ಒಂದು ವೇಳೆ ನೀವು ಇಲ್ಲಿ ಮಳೆಗಾಲದಲ್ಲಿ ಬಂದಿದ್ದೆ ಆದರೆ ಪ್ರತಿ 100 ಮೀಟರ್ಗೆ ಸಹ ಒಂದೊಂದು ಜಲಪಾತಗಳನ್ನ ನೋಡ್ತೀರಾ. ಅಷ್ಟು ಅಮೇಝಿಂಗ್ ಆಗಿರುವಂತಹ ಪ್ಲೇಸ್ ಇದು. ಸೊ ಈಗ ಹಾಗೆ ಹೆಜ್ಜೆ ಆಗ್ತಾ ನಾವು ಮುಂದೆ ಹೋಗೋಣ. ಸೊ ಇನ್ನೂ ಇಲ್ಲಿ ಬಹಳಷ್ಟು ಕ್ಷೇತ್ರಗಳನ್ನ ಸಂದರ್ಶನ ಮಾಡಬೇಕಾಗಿರುವಂತಹ ಒಂದು ಭಾಗ್ಯ ನಮಗಾಗಿದೆ ನೋಡಿ.
ಎಷ್ಟು ಅಮೇಝಿಂಗ್ ಆಗಿದೆ ಅಲ್ವಾ. ಮತ್ತು ನೋಡ್ತಾ ಇದ್ದೀರಾ ನಮ್ಮ ಬ್ಯಾಚ್ ಇನ್ನೂ ಸಹ ಹಿಂದೆಗಡೆ ಬರ್ತಾ ಇದ್ದಾರೆ. ಆಲ್ ರೈಟ್. ಸೊ ಸ್ನೇಹಿತರೆ ಮತ್ತೆ ನೋಡ್ತಾ ಇದ್ದೀರಿ ನೋಡಿ, ಈಗ ನಾವು ಇಲ್ಲಿ ಈ ಪಾಸ್ ಆಗಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಜಲಪಾತದಿಂದ ಬಂದಿರುವಂಥ ನೀರು ಶೇಖರಣೆ ಆಗಿದೆ. ದಾಟ್ಕೊಂಡೆ ಸಹ ಮುಂದಕ್ಕೆ ಹೋಗಬೇಕು. ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಹಾಳ ಇರುವಂಥದ್ದು. ಈ ಒಂದು ಜಾಗದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಟ್ ನೋಡ್ತಾ ಇದ್ದೀರಾ ನೋಡಿ, ನಿಮ್ಮ ಕೈನಲ್ಲಿ ಈ ಥರ ಒಂದು ಕೋಲ್ ಇಡಲೇಬೇಕು. ಸೊ ಆ ಕೋಲಿಂದ ನಿಮಗೆ ಬಹಳ ಸಪೋರ್ಟ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹಾಳ ಇರುವಂತಹ ಜಾಗ ಇಲ್ಲಿದೆ. ಆದರೂ ಪರವಾಗಿಲ್ಲ, ಅಂಥ ಡೇಂಜರಸ್ ಜಾಗ ಏನಲ್ಲ ಇದು. ಆದರೆ ಮಕ್ಕಳ ಜೊತೆ ಬಂದಾಗ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಸೊ ಈಗ ನಾವು ನೋಡ್ತಾ ಇದ್ದೀರಾ. ಸೊ ಈಗ ನಾವು ಇಲ್ಲಿ ನೀರಿನ ಮಧ್ಯದಲ್ಲಿ ನಾವು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೊತ್ತಿಲ್ಲ, ಮೋಸ್ಟ್ಲಿ ಬಟ್ಟೆ ನೆಂದೋಗಬಹುದೇನೋ, ನೋಡೋಣ. ಓಕೆ, ಮತ್ತೆ ಹೇಳ್ತಾ ಇದ್ದಾರೆ ಆಲ್ರೆಡಿ ಬಟ್ಟೆ ನೆಂದೋಗಿದೆ ನೋಡಿ. ಸೊ ಈ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಸೊ ನಿಮ್ಗೆ ಯಾವಾಗಾದರೂ ಅಹೋಬಲಕ್ಕೆ ಬರುವಂಥ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಈಗ ಹಾಗೆ ನಾವು ಮುಂದಕ್ಕೆ ಸಾಗೋಣ. ನೋಡಿದ್ರಾ, ಸೊ ಬಂದೇ ಬಿಟ್ವಿ. ಸೊ ಈಗ ನೋಡ್ಬೋದು ನೀವು, ನಮ್ಮ ಜೈನ್ ಪ್ರಭುಗಳು ಸಹ ಅಲ್ಲಿ ಬರ್ತಾ ಇದ್ದಾರೆ. ಜೈನ್ ಪ್ರಭು ಸ್ವಲ್ಪ ಬೇಗ ಬನ್ನಿ. ಹಾಂ, ಎಸ್. ಸೊ ನೋಡ್ತಾ ಇದ್ದೀರಾ ನಮ್ಮ ಜೈನ್ ಪ್ರಭು ಬರ್ತಾ ಇದ್ದಾರೆ ಆಲ್ರೆಡಿ. ಹೌದಾ? ಸೊ ಅವರು BJP ಅವರಂತೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ನಾನು ಮಾತಿನಲ್ಲಿ ಈ ಜಾಗದ ಬಗ್ಗೆ ಮತ್ತು ಈ ಜಾಗದ ವೈಶಿಷ್ಟ್ಯತೆಯನ್ನು ನಾನು ಮಾತಿನಲ್ಲಿ ನಿಮಗೆ ತಿಳಿಸೋಕ್ಕಾಗಲ್ಲ. ಮಾತಿನಲ್ಲಿ ತಿಳಿಸಿದ್ರೂ ಸಹ ಅದು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಬರಬೇಕು, ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದು ಇಲ್ಲಿರುವಂತಹ ಸೌಂದರ್ಯವನ್ನು, ಇಲ್ಲಿರುವಂತಹ ಈ ಜಾಗದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಈ ಜಾಗಕ್ಕೆ ಬಂದು ಟ್ರೆಕಿಂಗ್ ಮಾಡಿದ್ರೆ ಆವಾಗ ಮಾತ್ರ ಈ ಒಂದು ಜಾಗದ ಸಂಪೂರ್ಣವಾದಂಥ ಫಲಿತಾಂಶ ನಮಗೆ ಸಿಗುವಂಥದ್ದು. ಸೊ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸುಂದರವಾಗಿರುವಂಥ ಕಾಡಿನ ಒಳಗಡೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಎಷ್ಟು ಅಮೇಝಿಂಗ್ ಆಗಿದೆ ಅಲ್ವಾ. ಸೊ ಬಹುಶಃ ನಾನು ಈ ಒಂದು ಜಾಗ ಬಿಟ್ಟರೆ ನಾನು ಸಹ ಎಲ್ಲೂ ಯಾವತ್ತೂ ಇಂಥ ಕಾಡಿನ ಒಳಗಡೆ ನಾನು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಇದು ಬಹುಶಃ ನನ್ನ ಭಾಗ್ಯ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ, ಅಮೇಝಿಂಗ್ ಆಗಿದೆ ನೋಡಿ ಸ್ನೇಹಿತರೆ. ನಾನು ಗೈಡ್ ಏನಕ್ಕೆ ಬೇಕು ಅಂತ ಹೇಳಿದ್ನಲ್ಲಾಗಲೇ. ನೋಡಿ, ನೀವು ಹಿಂಗೆ ಬಂದರೆ ನೋಡಿ, ನಿಮ್ಗೆ ಇಲ್ಲಿ ರೂಟು ಡಿವೈಡ್ ಆಗುತ್ತೆ ನೋಡಿ. ಲೆಫ್ಟ್ಗೂ ಹೋಗುತ್ತೆ ಮತ್ತು ರೈಟ್ಗೂ ಹೋಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಇಲ್ಲಿ ಹೋಗಬೇಕು ಅಂತ. ಸೊ ಒಂದೊಂದು ದಾರಿ ಒಂದೊಂದು ಕಡೆಗೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಗೈಡ್ ಜೊತೆ ಬರೋದು ಬಹಳ ಉತ್ತಮ. ಇನ್ನು ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರುವಂತಹ ಜೋಕಾಲಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ನಮ್ಮ ಮಾತಾಜಿಗಳು ಮತ್ತು ಪ್ರಭುಗಳು ಸಹ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಆನ್ ದಿ ವೇ ನಾವು ಟ್ರೆಕ್ಕಿಂಗ್ ಮಾಡುವಾಗ ಇಲ್ಲಿ ಒಂದು ಜೋಕಾಲಿ ಸಹ ಇದೆ. ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ನ ನೀವು ಇಲ್ಲಿ ಮಾಡ್ಬೋದು ನೋಡಿ. ಸೊ ಇಲ್ಲಿ ನ್ಯಾಚುರಲ್ ಆಗಿ ಇರುವಂಥದ್ದು ನೋಡಿ, ಮರದಿಂದನೇ ಇಲ್ಲಿ ಜೋಕಾಲಿ ಸೃಷ್ಟಿ ಆಗಿರುವಂಥದ್ದು ನೋಡ್ತಾ ಇದ್ದೀರಾ. ಬಹಳ ಅಮೇಝಿಂಗ್ ಆಗಿರುವಂಥದ್ದು ನೋಡಿ. ಫಸ್ಟ್ ಕೂತ್ಕೊಳ್ಳಿ ಆರಾಮಾಗಿ. ಇಲ್ಲ ತೂಗಿ ಎರಡು ಬರುತ್ತೆ ಚೆನ್ನಾಗಿ. ಮಾಡ್ತಾ ಇದ್ದೀನಿ. ಫೋಟೋಗ್ರಾಫರ್ ಆಲ್ವೇಸ್ ರೆಡಿ ವಿತ್ ಐಫೋನ್. ಚೆನ್ನಾಗಿದೆ ಬ್ರೋ. ಮತ್ತೇನು ಅಡಿಗೆ ಮಾಡ್ಬೇಕಪ್ಪ? ಮತ್ತಾಜಿ ಆಪ್ತ ಸಹಾಯಕನಾಗಿ ನಾನು ಬರ್ತೀನಿ, ತಲೆ ಕೆಡಿಸ್ಕೊಬಿಡಿ. ಇನ್ನು ನಮ್ಮ ಪ್ರಯಾಣ ಶ್ರೀ ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮುಂದುವರಿತಾ ಇದೆ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇಲ್ಲಿ ಬೆಟ್ಟದಿಂದ ನೀರು ಬರ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮಳೆಗಾಲದಲ್ಲಂತೂ ಇಲ್ಲಿ ನಾವು ಲಿಟ್ರಲಿ ಫಾಲ್ಸೇ ನೋಡ್ಬೋದು. ಬಟ್ ಈಗ ನೀರು ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ಸ್ವಲ್ಪ ಮಾತ್ರ ನಾವಿಲ್ಲಿ ನೀರನ್ನ ನೋಡ್ಬೋದು. ನೋಡ್ತಾ ಇದ್ದೀರಾ, ಜನ ಆಲ್ರೆಡಿ ಅಲ್ಲಿ ಶೇಖರಣೆ ಆಗಿರುವಂತಹ ನೀರನ್ನ ಸಹ ಕುಡಿತಾ ಇದ್ದಾರೆ. ಸೊ ವಿಚ್ ಇಸ್ ವೆರಿ ಗುಡ್. ಸೊ ಈಗ ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಜ್ವಾಲ ನರಸಿಂಹಸ್ವಾಮಿ ದರ್ಶನವನ್ನು ಮಾಡೋಣ ಈಗ. ಎಸ್, ಇದು 200% ಮಿನರಲ್ ವಾಟರ್ ನೋಡ್ತಾ ಇದ್ದೀರಾ. ಬಹಳ ಅದ್ಭುತವಾಗಿರುವಂತಹ ಟೇಸ್ಟ್ ಸಹ ಇದೆ. ಸೊ ನೀರು ಜಾಸ್ತಿ ಇದೆ. ಸೊ ಇಲ್ಲಿ ನಾವು ಓಡೋಗಿ ಮುಂದೆ ಹೋಗುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ನೆಂದೋದೆ ಈ ಫಾಲ್ಸಿಂದ ನೀವು ನೋಡ್ಬೋದು. ಇಲ್ಲಿ ನಾನು ಕೆಳಗೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಆಳ ಇದೆ ಅಂತ. ಸೊ ಹಾಗಾಗಿ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಮಳೆಗಾಲದಲ್ಲಿ ಫುಲ್ಲು ಸಹ ಇಲ್ಲಿ ನೀರು ತುಂಬಿರುತ್ತೆ. ಮಳೆಗಾಲ ಅಲ್ತಿರೋದ್ರಿಂದ ನಾವು ಇಲ್ಲಿ ನೀರು ನೋಡೋಕೆ ಆಗ್ತಾ ಇಲ್ಲ. ಸೊ ನೋಡಿ ಅಲ್ಲಿ
ಸೊ ಹಾಗಾಗಿ ನೀವು ಎಸ್ಪೆಷಲಿ ಮಕ್ಕಳ ಜೊತೆ ಬಂದಾಗ ಬಹಳ ಸೇಫ್ಟಿಯಾಗಿ ನೀವು ಅವ್ರನ್ನ ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಬಹಳ ಪಾಚಿ ಸಹ ಇರುವಂಥದ್ದು. ಸೊ ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ನೀವು ಇಲ್ಲಿ ಬಂದು ಹೋಗಬೇಕಾಗತ್ತೆ. ಸ್ನೇಹಿತರೆ, ನೀವು ನೋಡೇ ಇರ್ತೀರಾ, ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಕೊಂದು ಅವರ ಹೊಟ್ಟೆಯನ್ನು ಬಗ್ದು ಅವರ ಕರಳನ್ನು ಅವರ ಕತ್ತಿಗೆ ಹಾಕೊಳ್ಳೋದನ್ನ ನಾವು ನೋಡೇ ಇರ್ತೀವಿ ಮತ್ತು ಕೇಳೇ ಇರ್ತೀವಿ. ಸ್ನೇಹಿತರೆ, ಆ ನಿಜವಾದಂತಹ ಸ್ಥಳ, ಆ ಒಂದು ಘಟನೆ ನಡೆದಂತಹ ಸ್ಥಳ ಸಾಕ್ಷಾತ್ ಈ ಅಹೋಬಿಲಂ ಅನ್ನುವಂಥ ಜಾಗದಲ್ಲೇ. ಹಿಂದೆಗಡೆ ಏನು ನೀವು ದೇವಸ್ಥಾನ ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲೇ ಸಾಕ್ಷಾತ್ ನರಸಿಂಹಸ್ವಾಮಿ ಹಿರಣ್ಯಕಶಿಪು ಅವರ ಹೊಟ್ಟೆಯನ್ನು ಬಗ್ದು ಅವರ ಕೊರಳನ್ನು ತಮ್ಮ ಕತ್ತಿಗೆ ಮಾಲೆಯಾಗಿ ಅಲಂಕಾರವನ್ನು ಮಾಡ್ಕೊಳ್ತಾರೆ. ಸೊ ಸ್ನೇಹಿತರೆ, ಮತ್ತೊಂದು ಮುಖ್ಯವಾಗಿ ಹೇಳಬೇಕಾದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಅವರ ಹೊಟ್ಟೆಯನ್ನು ಬಗ್ದಾದ್ಮೇಲೆ ನರಸಿಂಹಸ್ವಾಮಿ ಅವರ ಕೈಗಳು ರಕ್ತ ಆಗಿರುತ್ತೆ. ಆ ಸಮಯದಲ್ಲಿ ನರಸಿಂಹಸ್ವಾಮಿಯವರು ತಮ್ಮ ಕೈಗಳನ್ನು ತೊಳೆದಂತಹ ಜಾಗ ನೋಡಿ ಇದೇನೆ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಇದು ಲಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು 13-14 ಇಯರ್ಸ್ ಮುಂಚೆ ಬಂದಾಗ ಇದು ಓಪನ್ ಇತ್ತು. ಸೊ ಇಲ್ಲಿರುವಂತಹ ನೀರು ಸ್ನೇಹಿತರೆ ಫುಲ್ಲು ರೆಡ್ ಕಲರ್ ಇರುತ್ತೆ. ರಕ್ತ ನಾವು ಯಾವ ಕಲರ್ ನೋಡ್ತೀವಿ ಅದೇ ಕಲರ್ ಆಗಿರುವಂತಹ ರಕ್ತವನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಇದೇ ಸಾಕ್ಷಾತ್ ಜಾಗದಲ್ಲಿ ಹಿರಣ್ಯಕಶಿಪು ಸಂಹಾರ ಆಗುತ್ತೆ. ಮತ್ತೆ ಅವರು ನರಸಿಂಹಸ್ವಾಮಿ ಹಿಂಗೆ ಬರ್ತಾರೆ. ಅವರ ಕೈಗಳನ್ನು ಇಲ್ಲಿ ಶುದ್ಧಿ ಮಾಡ್ಕೊಂಡಂತಹ ಜಾಗ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಅಲ್ಲಿ ಹಿಂದೆ ಇರುವಂತಹ ಕಲ್ಲುಗಳು ನೋಡಿ, ಮತ್ತೆ ಅಲ್ಲಿ ಒಳಗಿರುವಂತಹ ಸ್ವಲ್ಪ ನೀರನ್ನ ಅಬ್ಸರ್ವ್ ಮಾಡಿ, ಇದು ಒಂಥರ ರೆಡ್ ಕಲರ್ ಆಗಿ ಟರ್ನ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಸೊ ಇದು ಪ್ಯೂರ್ ವೈಟ್ ಆಗಿ ಇಲ್ಲ, ಸ್ವಲ್ಪ ರೆಡ್ ಕಲರ್ ಆಗಿ ನಾವು ಇದನ್ನ ಕಾಣ್ಬೋದು. ಸೊ ಇದೇ ಜಾಗದಲ್ಲಿ ಸ್ನೇಹಿತರೆ ಸಾಕ್ಷಾತ್ ನರಸಿಂಹಸ್ವಾಮಿ ಅವರು ಸಂಹಾರ ಮಾಡಿದ ನಂತರ ತಮ್ಮ ಕೈಗಳನ್ನು ತೊಳೆದಂತಹ ಜಾಗ. ಸೊ ಎಂತಹ ಅಪರೂಪದ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಹೇಳ್ಕೋಬೋದು. ಸೊ ಒಳಗಡೆ ಕ್ಯಾಮ್ರಾ ಅಲೋಗಿಲ್ಲ. ಸೊ ನೀವು ದಯವಿಟ್ಟು ಇಂಥ ಪ್ಲೇಸಿಗೆ ಬಂದಾಗ ತಪ್ಪದೇ ನೀವು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗಲೇಬೇಕಾಗುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇಲ್ಲಿ ಶ್ರೀ ಜ್ವಾಲ ನರಸಿಂಹಸ್ವಾಮಿಯ ದೇವಸ್ಥಾನ. ಸೊ ಇದೇ ದೇವಸ್ಥಾನದ ಒಳಗಡೆ ದೇವರು ಆ್ಯಕ್ಚುಲಿ ಹಿರಣ್ಯಕಶಿಪು ಅವರನ್ನ ಕೊಂದಂತಹ ಜಾಗ ಸ್ನೇಹಿತರೆ. ಇದೇ ದೇವಸ್ಥಾನದ ಒಳಗಡೆ ನಡೆಯುತ್ತೆ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ, ಇದು ಗರ್ಭಗುಡಿಯಲ್ಲಿರುವಂತಹ ದೇವರು. ನೀವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿರುವಂತಹ ವಿಗ್ರಹನ ಅಬ್ಸರ್ವ್ ಮಾಡಿ. ವಿಗ್ರಹ ಬಂದು ನರಸಿಂಹಸ್ವಾಮಿ ತೊಡೆಯ ಮೇಲೆ ಹಿರಣ್ಯಕಶಿಪು ಮಲಗಿದ್ದಾರೆ. ಹಿರಣ್ಯಕಶಿಪು ಹೊಟ್ಟೆಯನ್ನು ಬಗ್ದು ಹೊಟ್ಟೆಯಲ್ಲಿರುವಂತಹ ಕರಳನ್ನು ಅವರ ಕೊರಳಿಗೆ ಹಾಕೊಳ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಇಲ್ಲಿರುವಂತಹ ವಿಗ್ರಹ ಸಾಕ್ಷಾತ್ ಉದ್ಭವ ಮೂರ್ತಿ ಆಗಿರುತ್ತೆ. ಹಲೋ ಫ್ರೆಂಡ್ಸ್, ಸೊ ಇವತ್ತು ಇಲ್ಲಿ ಅಹೋಬಿಲಂ ಕ್ಷೇತ್ರಕ್ಕೆ ಬಂದಿದ್ದೀವಿ. ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಚೂರು ಪ್ರಶ್ನೆ ಮಾಡೋಂಥ సమయ. హలో హలో ఇప్పుడు మీరు ఎక్కడి నుంచి వచ్చారు? హైదరాబాద్. అవును, అందరూ హైదరాబాద్, సేమ్ ఆఫీస్ కొలీగ్స్. అవునా? సో ఇప్పుడు ఇక్కడ వచ్చారు కదా, సో ఇప్పుడు వచ్చే మీ పాజిటివ్ రివ్యూ ఏంటి? పాజిటివ్ రివ్యూ అంటే అంటే మనం ఎన్ని రోజులు సిటీలో పొల్యూటెడ్ ఎయిర్ అదంతా, బట్ ఇక్కడ ఒక పీస్ఫుల్, ఒక అంటే డివోషన్ కైండ్ ఆఫ్ థింగ్. ఇంకోటి ఏంటంటే కంప్లీట్ గ్రీనరీ, అంటే ఫ్రెష్ ఎయిర్ కొంచెం బెటర్ ఉంది. ట్రెక్కింగ్ కొంచెం కష్టం. అంటే ఇంకా పైకి వెళ్తే ధ్వజస్తంభం ఉంది. సో అదైతే చాలా మంచి ప్లేస్. దీనికి ముందు వెళ్ళారు అక్కడికి? ఇక్కడ ఫస్ట్ టైం యాక్చువల్ గా శ్రీశైలం, మహానంది ఇక్కడికి, తర్వాత యాగంటి. అంటే ఇక్కడ నవగ్రహ నరసింహాలు ఉన్నాయి, అంటే 9 చోట్ల ఉన్నాయి అన్ని. అంతా ఇంకా చూడలేదు. డైరెక్ట్ గా వస్తే ఇక్కడికి వచ్చారా? అవునా? ఈ క్షేత్రం గురించి తెలుసుకుని వచ్చారా, లేదంటే జనరల్ గా ట్రెక్కింగ్ మాదిరిగా వచ్చారా? ఎలాగా? యాక్చువల్ గా అంటే దీని హిస్టరీ లైక్ హిరణ్యకశిపుని కైండ్ ఆఫ్ స్టోరీ అని చెప్పారు. అది ఎగ్జాక్ట్ తెలియదు, బట్ అది అని చెప్పారు. పైకి వెళ్ళిన తర్వాత సమ్ బ్లడ్ లాంటి వాటర్ వస్తాయి, అంటే రెడ్ కలర్ ఉంటాయి వాటర్ అని చెప్పారు. సో అవన్నీ ఎక్స్పీరియన్స్ చేయడానికి పోతున్నాం. అంటే పైకి ఇంకా చాలా బాగుంది. ఒక పెడెస్ట్రల్ ఉంటది, పెడెస్ట్రల్ మీద పాదాలు ఉంటాయి, అక్కడ ఒక దీపం పెట్టుంటారు. సో అక్కడికి వెళ్తే ఇంకా చాలా బాగుంటుంది. అక్కడ ఫుల్ ఓపెన్ స్పేస్, ఒకే ఒక ఇంతదే ఒక 4x4 feet స్థలం ఉంటది. దాని మీద నిల్చుకోవాలి. చాలా రిస్క్ ప్లేస్, అంటే బాగుంటది. యూత్స్ వెళ్తే చాలా బాగుంటది, ఎక్స్పీరియన్స్ చేయండి. ఓకే, డెఫినెట్లీ. థ్యాంక్ యూ.
ಸ್ನೇಹಿತರೆ ನೋಡಿದ್ರಲ್ಲ ಈಗ ಇಲ್ಲಿ ನೀವು ಈಗ ಬರ್ತಾ ನೋಡಿ ಇದೇ ದಾರಿ ಲೆಫ್ಟ್ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇದೇ ದಾರಿಲೇನೆ ಧ್ವಜಸ್ತಂಭ ಇರೋದು ಸ್ನೇಹಿತರೆ. ಈ ಧ್ವಜಸ್ತಂಭಕ್ಕೆ ನೋಡ್ತಾ ಇದ್ದೀರಾ ಇಲ್ಲಿ ಈ ದಾರಿ ನೀವು ಜಸ್ಟ್ ನೋಡಿ ನಿಮಗೆ ಒಂದು ಐಡಿಯಾ ಬರ್ ದಾರಿ ಹೆಂಗಿದೆ ಅಂತ. ಇದೇ ತರನೇ ದಾರಿ ಪೂರ್ತಿ ಸಹ ಹಿಂಗೆ ಇದೆ. ಬಹಳ ಕಷ್ಟವಾದಂತಹ ಒಂದು ಇದು ಜಾಗ. ನಾವು ಬರುವಾಗ ನೋಡಿದ್ವಿ ಸ್ಟೆಪ್ಸ್ ಹೆಂಗಿತ್ತು, ಕಾಡು ಮಧ್ಯದಲ್ಲಿ ಬಂದ್ವಿ, ಸ್ವಲ್ಪ ಸುಲಭವಾದಂತಹ ಜಾಗ ಇತ್ತು. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಸ್ಟೀಪ್ ನೋಡಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ಇದೊಂದು 70-80 ಡಿಗ್ರಿ ಸ್ಟೀಪಲ್ ಇದೆ. ಸೊ ಇದೇ ತರನೇ ಎಂಟೈರ್ ದಾರಿ ಇರುತ್ತೆ. ಧ್ವಜಸ್ತಂಭ ಹತ್ತಲಿಕ್ಕೆ 1 ಗಂಟೆ ಆಗುತ್ತೆ. ಸೊ ಅಲ್ಲಿ ಮೇಲೆ ಹೋದ ನಂತರ ಬಹಳ ಚಿಕ್ಕದಾಗಿರುವಂತಹ ಜಾಗ, ಅಲ್ಲಿ ಸ್ವಾಮಿಗಳ ಪಾದ ಇದೆ, ಅಲ್ಲಿ ಒಂದು ದೀಪ ಸಹ ಇಟ್ಟಿರ್ತಾರೆ. ಬಹಳ ಅದ್ಭುತವಾದಂತಹ ಜಾಗ. ಆ ಒಂದು ಜಾಗಕ್ಕೆ ಹೋದ್ಮೇಲೆ ಬಹಳ ಅಂದರೆ ಇಡೀ ಅಹೋಬಿಲಂ ಏನು ನಮಗೆ ಇದೆ ಅದು ಸಂಪೂರ್ಣವಾಗಿ ನಮಗೆ ಕಾಣುತ್ತೆ. ಅಷ್ಟು ತುದಿಯಲ್ಲಿರುವಂಥದ್ದು, ಅಷ್ಟೇ ಗಾಳಿ ಸಹ ತುಂಬ ಇದೆ. ಒಂದು ವೇಳೆ ನೀವು ಈ ಜಾಗಕ್ಕೆ ಬಂದರೆ, ಎಸ್ಪೆಷಲಿ ಯೂತ್ಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಜಾಗನ ಮಿಸ್ ಮಾಡಲೇಬಾರ್ದು. ಮತ್ತೆ ಇನ್ನೊಂದು ಸ್ನೇಹಿತರೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಈ ಜಾಗ ಎಷ್ಟು ಕಠಿಣವಾಗಿದೆ, ಅಲ್ಲಿ ಹೋದ ಮೇಲೆ ಅಷ್ಟೇ ಡೇಂಜರಸ್ ಆಗಿ ಸಹ ಇದೆ. ಸೊ ರೆಸ್ಪಾನ್ಸಿಬಲ್ ಆಗಿ ಬಂದು ರೆಸ್ಪಾನ್ಸಿಬಲ್ ಆಗಿ ಹೋಗಬೇಕು ಅಂತ ನಾನು ಹೇಳ್ತೀನಿ. ಸೊ ಅದೇ ರೀತಿ ಅವ್ರು ಹೇಳ್ದಂಗೆ ಸ್ವಲ್ಪ ರಿಸ್ಕ್ ಇರುತ್ತೆ, ಗಾಳಿ ಜಾಸ್ತಿ ಬರ್ತಾ ಇರುತ್ತೆ, ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಆ ಪೆಡೆಸ್ಟ್ರಲ್ ಏನಿದೆ 4x4 ಅಡಿ ಪೆಡೆಸ್ಟ್ರಲ್ ಇರುತ್ತೆ. ಆ ಪೆಡೆಸ್ಟ್ರಲ್ ಮೇಲೆ ಕಾಲಿಟ್ರೆ ಸ್ವಲ್ಪ ಸ್ಲಿಪ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಸೊ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ದೀಪ ಇರುತ್ತೆ, ಮುಂದೆ ಇರುತ್ತೆ ದೀಪ. ಸೊ ಈ ಕಡೆ ಸೈಡಿಂದ ಬಂದು ಹಿಂಗೆ ದೀಪ ನೋಡ್ಬೇಕಾಗುತ್ತೆ. ಆ ಕಡೆನೂ ಅಲ್ಲಿ ಬಗ್ ನೋಡೋಂತ ಪ್ರಯತ್ನ ಮಾಡಬೇಡಿ, ಮತ್ತೆ ಅಲ್ಲೂ ಆಳ ಇರುತ್ತೆ. ಸೊ ರಿಸ್ಕ್ ಇರೋ ಜಾಗ, ಹುಷಾರಾಗಿ ಹೋಗ್ಬೇಕಂತ. ಯಾಕೆಂದ್ರೆ ಅದು ಬೆಟ್ಟ ತುದಿ, ಅಲ್ಲಿ ಸಪೋರ್ಟ್ ಏನೂ ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ತುಂಬಾ ಜಾರುತ್ತೆ, ಮತ್ತೆ ತುಂಬಾ ಕಷ್ಟ ಇದೆ. ಈ ಪಾತು ಹಿಂಗೆ ಇದೆ ನೋಡಿ, ಪಾತ್ ಫುಲ್ ಹಿಂಗೆ ಇರುತ್ತೆ, ಬಹಳ ಕಷ್ಟ. ಅಲ್ಲಿ ಹೋದ್ಮೇಲೆ ಯಾವುದೇ ನಿಮಗೆ ನೀರಾಗ್ಲಿ ಅಂಗಡಿಗಳಿಗೆ ಏನು ನಿಮಗೆ ಸಿಗೋದಿಲ್ಲ, ತುಂಬಾ ಕಷ್ಟ ಇರುತ್ತೆ. ಹೌದು, ಮತ್ತೆ ನೋಡ್ತಾ ಇದ್ದಾರೆ ನೋಡಿ, ಜನ ಆಲ್ರೆಡಿ ಮೇಲೆ ಹೋಗಿ ಬರ್ತಾ ಇದ್ದಾರೆ. ಆದ್ರೆ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟವಾಗ್ಬೋದು. ಎಸ್ ಸ್ನೇಹಿತರೆ ನೋಡಿ ಹೇಳ್ತಾ ಇದ್ದಾರೆ ಅವರು ಸಹ, ಯಂಗ್ಸ್ಟರ್ಸು ಹೋಗಿ ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಸೊ ಆದರೆ ಸ್ನೇಹಿತರೆ ನಮಗೆ ಇವತ್ತು ಟೈಮ್ ತುಂಬ ಅಭಾವ ಇದೆ. ಸೊ ಆದ ಕಾರಣ ನಾವು ಇವತ್ತು ಇಲ್ಲಿಗೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಇದಕ್ಕೋಸ್ಕರ ನಾವು ಮತ್ತೆ ಬಂದು ಇಲ್ಲೂ ಸಹ ನಾವು ದರ್ಶನವನ್ನು ಮಾಡ್ತೀವಿ. ಇನ್ನು ಜ್ವಾಲ ನರಸಿಂಹಸ್ವಾಮಿಯ ದೇವಸ್ಥಾನ ಮುಗಿದ ನಂತರ ನಮ್ಮ ಮುಂದಿನ ಪ್ರಯಾಣ ಶ್ರೀ ಮಾಲೋಲ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಇಲ್ಲಿಗೆ ಡೋಲಿಯಲ್ಲಿ ಸಹ ಬರ್ಬೋದು. ಒಂದು ವೇಳೆ ವಯಸ್ಸಾಗಿದೆ ಅಂತ ಹೇಳಿದ್ರೆ ಡೋಲಿಯ ವ್ಯವಸ್ಥೆಯೊಂದಿಗೆ ನಾವು ಎಲ್ಲ ದೇವಸ್ಥಾನವನ್ನು ದರ್ಶನವನ್ನು ಮಾಡ್ಬೋದು. ಆದರೆ ಉಗ್ರಸ್ತಂಭಂ ಒಂದು ಬಿಟ್ಟು, ಸೊ ಅಲ್ಲಿಗೆ ಡೋಲಿಯಲ್ಲಿ ಹೋಗೋಕ್ಕಾಗಲ್ಲ, ಇಂಡಿವಿಜುವಲ್ ಆಗಿ ಮಾತ್ರ ಹೋಗಬೇಕಾಗುತ್ತೆ. ಅದು ಒಂದು ಬಿಟ್ಟು ಎಲ್ಲ ಕಡೆಯಿಂದ ನಾವು ಡೋಲಿಯಲ್ಲಿ ಹೋಗ್ಬೋದು. ಇನ್ನು ಆನ್ ದಿ ವೇ ನಾವು ದರ್ಶನಕ್ಕೆ ಹೋಗ್ತಾ ಇದ್ದ ಮಾರ್ಗದಲ್ಲಿ ಸ್ವಾಮಿಯ ದರ್ಶನ ಸಹ ನಮಗೆ ಆಯಿತು. ಬಹಳ ಸಂತೋಷವಾದಂತಹ ಸಮಯ. ಅವರ ಆಶೀರ್ವಾದವನ್ನು ಪಡೆದು ನಮ್ಮ ಮುಂದಿನ ಪ್ರಯಾಣ ಸಾಗಿಸ್ತಾ ಇದ್ದೀವಿ. ಈಗ ನಾವು ಬಂದಿದ್ದೀವಿ ಶ್ರೀ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಇನ್ನು ದರ್ಶನ ಮುಗಿಸಿ ನಾವು ಹೊರಗೆ ಬರ್ತಾ ನೋಡ್ಬೋದು, ಪ್ರಹ್ಲಾದ ಸ್ಕೂಲ್ ಸಹ ನಾವು ನೋಡ್ಬೋದು. ಅಂದರೆ ಇಲ್ಲಿ ಪ್ರಹ್ಲಾದ ಅವರು ಚಿಕ್ಕ ವಯಸ್ಸಿನಲ್ಲಿ ಅವರ ಪಾಠಶಾಲೆ, ಅವರು ಓದಂತಹ ಜಾಗನೂ ಸಹ ನಾವು ಇಲ್ಲಿ ಕಾಣ್ಬೋದು. ಈಗ ಹಾಗೆ ನಾವು ಮುಂದೆ ಸಾಕ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ದಟ್ಟವಾದ ಕಾಡು, ಅರಣ್ಯದ ಒಳಗಡೆ ನಾವೀಗ ಸಾಕೊಂಡು ನಮ್ಮ ಮುಂದಿನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ದೇವಸ್ಥಾನಗಳನ್ನ ಸಂದರ್ಶನ ಮಾಡುವಂಥ ಸಮಯದಲ್ಲಿ ನಾವು ಹೇಳಿದ್ದೆ ಈ ದೇವಸ್ಥಾನವನ್ನು ಕೊನೆಯಲ್ಲಿ ನಾವು ನೋಡ್ತೀವಿ ಅಂತ. ಎಸ್, ಹೌದು. ಈಗ ನಾವು ಎಲ್ಲ ದೇವಸ್ಥಾನಗಳನ್ನ ನೋಡಿ ಮತ್ತೆ ಅದೇ ಪಾಯಿಂಟ್ಗೆ ವಾಪಸ್ ಬಂದಿದ್ದೀವಿ. ಸೊ ಈಗ ನಾವು ವರಹಸ್ವಾಮಿ ದೇವಸ್ಥಾನವನ್ನ ದರ್ಶನವನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಅಹೋಬಿಲಂ ಯಾತ್ರೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ನೋಡಿದ್ರಲ್ಲ, ಪ್ರತಿಯೊಂದು ಜಾಗಕ್ಕೂ ಸಹ ನಾವು ಹೋಗಿ ಅದರ ಮಾಹಿತಿ ಏನು ಸಂಪೂರ್ಣವಾಗಿ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋ ತುಂಬ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಿಂದೆಗಡೆ ನೋಡ್ತಾ ಇದ್ದೀರಾ,
ಉಗ್ರ ನರಸಿಂಹಸ್ವಾಮಿ ಅಹೋಬಲದಲ್ಲಿ ಮುಖ್ಯವಾದಂತಹ ಒಂದು ದೇವಸ್ಥಾನ. ಸೊ ಇದು ಸಹ ಒಳಗಡೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ, ಆದರೆ ಒಳಗಡೆ ಯಾವುದೇ ಶೂಟಿಂಗ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಮಾಡಲಿಲ್ಲ. ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಆದರೆ ಖಂಡಿತವಾಗ್ಲೂ ಈ ಒಂದು ಅಹೋಬಲಕ್ಕೆ ಬಂದು ನೀವು ದರ್ಶನ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಒಳ್ಳೆ ವಿಡಿಯೋಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ನಮಸ್ಕಾರ. ಸೈನಿಂಗ್ ಆಫ್ ಫ್ರಮ್ ಅಹೋಬಿಲಂ, ಆಂಧ್ರ ಪ್ರದೇಶ್.